ಇವತ್ತಿನ ಕಾರ್ಯಕ್ರಮ ಏನು ಸರ್? ಇದು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯತಿ. ಚಿಕ್ಕ ತಿರುಪತಿ ಗ್ರಾಮ ಪಂಚಾಯತಿ ನಾನು 2 ವರ್ಷಗಳ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಈ ದಿನ ನಾವು ದಿನಾಂಕ 17 ಸೆಪ್ಟೆಂಬರ್ ಇಂದ 2ನೇ ತಾರೀಕು ಅಕ್ಟೋಬರ್ ಗಾಂಧಿ ಜಯಂತಿವರೆಗೂ ಇಡೀ ಭಾರತ ದೇಶದಾದ್ಯಂತ ನಾವು ಒಂದು ಸ್ವಚ್ಛತಾ ಸೇವಾ ಕಾರ್ಯಕ್ರಮಗಳನ್ನು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ, ಸಾರ್ವಜನಿಕರುಗಳು ಹಾಗೂ ಕ್ರೈಸ್ಟ್ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರ ವೃಂದದವರು ಎಲ್ಲರೂ ಸೇರಿ ನಮ್ಮಲ್ಲಿ ಇವತ್ತು ದಿನ ನಾವು ಸ್ವಚ್ಛತಾ ಹಿ ಸೇವಾ ಯೋಜನೆಯ ಬಗ್ಗೆ ಅಭಿಯಾನದ ಅಂಗವಾಗಿ ನಾವು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ಈ ದಿನ ನಾವು ಚಿಕ್ಕ ತಿರುಪತಿ ಗ್ರಾಮದ ದೇವಸ್ಥಾನದ ಆವರಣ ಅಂದ್ರೆ ಮುಂಭಾಗದಲ್ಲಿ, ಗೋಪುರದ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಸಾರ್ವಜನಿಕರಲ್ಲಿ ನಾವು ಪದೇ ಪದೇ ಕಳಕಳಿಯಿಂದ ಅವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದು, ಅದೇ ರೀತಿ ಸ್ವತಃ ಸೇವಾ ಬಗ್ಗೆ ನಾವು ಒಂದು ಪ್ರತಿಜ್ಞಾ ವಿಧಿಯನ್ನು ಕೈಗೊಂಡಿದ್ದು, ಸ್ವಚ್ಛ ಹಾಗೂ ಸುಂದರವಾದಂತಹ ಹಾಗೂ ನಿರ್ಮಲವಾದಂತಹ ಚಿಕ್ಕ ತಿರುಪತಿಯನ್ನು ನಿರ್ಮಾಣ ಮಾಡುವ ಗುರಿಯೊಂದಿಗೆ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಅಭಿಯಾನವನ್ನು ಜಾಥಾವನ್ನು ಹಮ್ಮಿಕೊಂಡಿದ್ದು ಯಶಸ್ವಿಗೊಳಿಸಿರುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಜಿ.ವಿ. ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾದಂತಹ ಪದ್ಮಾ ವೆಂಕಟೇಶ್ ಹಾಗೂ ಈಗ ನಮ್ಮ ಸದಸ್ಯರುಗಳಾದಂತಹ ನಮ್ಮ ಎಂ ನಾರಾಯಣಪ್ಪನವರು ಹಾಗೂ ಕುಮಾರ್ ಅವರು ಹಾಗೂ ಇತರೆ ಎಲ್ಲ ಸಾರ್ವಜನಿಕರುಗಳು, ನಮ್ಮ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಹರೀಂದ್ರ ಗೋಪಾಲ್ ಅಂತ. ಇದು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯತ್. ಪ್ರತಿ ವರ್ಷವೂ ಸರ್ಕಾರಿ ಆದೇಶಗಳು ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು. ಪ್ರತಿ ವರ್ಷನೂ 1 ವಾರದ ಮಟ್ಟಿಗೆ ನಾವು ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಾವು ಮಾಡಿದ್ದೀವಿ. ಈ ಸಲನೂ ನಾವು ಇದು ಸ್ವಚ್ಛ ಭಾರತ ಮಿಷನ್ 11ನೇ ವರ್ಷದ ಅಂಗವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಆದೇಶದೊಂದಿಗೆ ನಾವು ಈ ಒಂದು ಅಭಿಯಾನವನ್ನು ಮಾಡಿಕೊಂಡಿದ್ದು, ಸಂಪೂರ್ಣ ಭಾರತವನ್ನು ನಾವು ಕಸಮುಕ್ತ ಭಾರತವನ್ನಾಗಿ ಹಾಗೂ ಸ್ವಚ್ಛ ಭಾರತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ತಮ್ಮದೇ ಆದಂತಹ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಾಗೂ ಜಾಥಾಗಳನ್ನು ಹಾಗೂ ಸಂಪೂರ್ಣವಾಗಿ ಅವುಗಳನ್ನು ಮಾಡಿ ಅವುಗಳನ್ನು ಸ್ವಚ್ಛಗೊಳಿಸುವ ಅಭಿಯಾನ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಎಷ್ಟೆಡೆ ನಾವು ನಮ್ಮ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಾಗೂ ಆವರಣದ ಮುಂಭಾಗದಲ್ಲಿ ಸಂಪೂರ್ಣ ಅನೈರ್ಭಾಗದಲ್ಲಿ ಸ್ವಚ್ಛಗೊಳಿಸುತ್ತೇವೆ. ಅದಕ್ಕೆ ನಮ್ಮ ಇಲ್ಲಿ ಮಕ್ಕಳ ಆಟದ ಮೈದಾನದಲ್ಲಿ ಸ್ವಚ್ಛಗೊಳಿಸಿರುತ್ತೇವೆ ಹಾಗೂ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಸಹ ನಾವು ಸ್ವಚ್ಛಗೊಳಿಸಿರುತ್ತೇವೆ. ಇದೇ ರೀತಿ ಈ ಒಂದು ಅಭಿಯಾನವು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕು ಅಂದರೆ ಗಾಂಧಿ ಜಯಂತಿವರೆಗೂ ನಾವು ಮುಂದುವರೆದಿದ್ದು, ಪ್ರತಿದಿನ ವಿವಿಧ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡುವ ಮೂಲಕ ಹಾಗೂ ಸ್ವಚ್ಛತೆ ಅಭಿಯಾನವನ್ನು ಜನರಿಗೆ ಮನದಟ್ಟು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಸ್ವೀಕರಿಸಿದೆ.